ಗೋಲ್ಡ್ ವಿಚಾರದಲ್ಲಿ ಗೋಲ್ಡ್ನಂಥದ್ದೇ ಒಂದು ಸುದ್ದಿ ಇದು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ, ಯಾವುದು ಅಂಗಡಿ ಓಪನ್ ಆಗಿಲ್ಲ ಅಂತ ಹೇಳಿ ಕೆಲವರು ಮನೆಗೆ ಡೆಲಿವರಿ ಕೊಡ್ತಕ್ಕಂಥ ಯೋಜನೆ ಕೂಡ ಹಾಕ್ಕೊಂಡಿದ್ರು. ಇದರ ಮಧ್ಯೆ ಇಂಥ ಲಾಕ್ಡೌನ್ ಮಧ್ಯೆ, ಇಂಥ ಸಂಕಷ್ಟದ ಮಧ್ಯೆ ಕೂಡ ನಮ್ಮ ಜನರಿಗೆ, ನಮ್ಮ ಭಾರತದ ಜನರಿಗೆ ಚಿನ್ನದ ಮೇಲೆ ಕಿಂಚಿತ್ತೂ ಕೂಡ ಪ್ರೀತಿ ಕಮ್ಮಿ ಆಗಿಲ್ಲ ಅನ್ನುವ ಒಂದು ಸುದ್ದಿ ಇದು. ಏನು ಅಕ್ಷಯ ತೃತೀಯ ಆಯಿತು, ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಅಕ್ಷಯ ತೃತೀಯದ ದಿನದ ಮಹತ್ವ ಇಷ್ಟೇ, ಏನಾದರೂ ತಂದಿಟ್ಕೊಳ್ಳಿ ಮನೆಗೆ ವೃದ್ಧಿ ಆಗುತ್ತೆ ಅಂತ ಹೇಳಿ. ನೀವು ಅಕ್ಕಿ ತರ್ತಿರೋ, ರಾಗಿ ತರ್ತಿರೋ, ಜೋಳ ತಂದಿಟ್ಕೊಳ್ತಿರೋ ಗೊತ್ತಿಲ್ಲ, ಚಿನ್ನ ತಂದಿಟ್ಕೊಳ್ತಿರೋ, ಬೆಳ್ಳಿ ತಂದಿಟ್ಕೊಳ್ತಿರೋ ಗೊತ್ತಿಲ್ಲ. ಆದರೆ ಜನ ಒಂದು ಕಾಲದಲ್ಲಿ, ಒಂದು ಕಾಲಘಟ್ಟದಲ್ಲಿ ಏನು ಮಾಡಿದ್ದಾರೆ, ಚಿನ್ನ ತಂದಿಟ್ಕೊಳ್ಬೇಕು ಅಂತ ಬಂದುಬಿಟ್ಟಿದೆ ಅವರಿಗೆ. ಅದರ ಮಧ್ಯೆ ಏನು ಮಾಡ್ತಾ ಇದ್ದಾರೆ, ಅಕ್ಷಯ ತೃತೀಯ ಏನಾದರೂ ಆಗಲಿರಿ, ಒಂದು ಮೂಗುಬಟ್ಟಾದರೂ ತಂದಿಟ್ಕೊಳ್ಬೇಕು. ಒಂದೇ ಒಂದು ಮೂಗುನತ್ತು, ಮೂಗುಬಟ್ಟು ಅಂತ ಕೂಡ ಕೆಲವು ಕಡೆ ಕರೀತಾರೆ. ಮೂಗುಬಟ್ಟು ಅಥವಾ ಮೂಗುನತ್ತು ಅಥವಾ ಕಿವಿಯ ಚಿಕ್ಕ ಚಿಕ್ಕ ಓಲೆ, ಸಣ್ಣ ಉಂಗುರ, ಮಗುಗೆ ಹಾಕೋ ಉಂಗುರ ಆದರೂ ಪರವಾಗಿಲ್ಲ, ಚಿನ್ನ ತಂದಿಟ್ಕೊಳ್ಬೇಕು ಅಂತೇಳಿ. ಅಕ್ಷಯ ತೃತೀಯದ ದಿನ ಚಿನ್ನ ದೊಡ್ಡ ಮಟ್ಟದಲ್ಲಿ ಮಾರಾಟ ಆಗಿದೆ. ದೊಡ್ಡ ಮಟ್ಟದಲ್ಲಿ ಮಾರಾಟ ಆಗಿದೆ ನೋಡಿ, ಕೋಟಿ ವ್ಯವಹಾರ ಆಗಿದೆ ರೀ. ಚಿನ್ನದ ವ್ಯಾಪಾರಿಗಳು ಒದ್ದಾಡ್ತಾ ಇದ್ರು, ನಮ್ಮ ಅಕ್ಷಯ ತೃತೀಯದ ಕಥೆ ಏನಪ್ಪ, ಚಿನ್ನದ ವ್ಯಾಪಾರದ ಕಥೆ ಏನಪ್ಪ ಅಂತ ಹೇಳಿ. ಅನೇಕ ಕಡೆ ಅಂಗಡಿ ಓಪನ್ ಇರಲಿಲ್ಲ. ಇದರ ಮಧ್ಯೆ ಕೂಡ ಕೋಟಿ ವ್ಯವಹಾರವನ್ನು ದಾಖಲಿಸಿದೆ ನೋಡಿ. ಏನಾಗಿದೆ ಈಗ ನಾವು ಮಾಮೂಲಿ ಇದ್ದಾಗ, ಕೊರೋನಾ ಇಲ್ಲದೆ ಇದ್ದಾಗ, ಹೋದ ವರ್ಷ ಇದ್ದಾಗ ಚಿನ್ನದ ಅಂಗಡಿಗಳಲ್ಲಿ ನೂಕು ನುಗ್ಗಲು, ರೇಷನ್ ಅಂಗಡಿಲೂ ಇರಲ್ಲ ಅಂತ ನೂಕು ನುಗ್ಗಲಿತ್ತು. ಅಷ್ಟು ವ್ಯವಹಾರ ಆಗದೇ ಇರಬಹುದು. ಆದರೆ ಈಗಿರೋ ವ್ಯವಹಾರ ಇದೆಯಲ್ಲ, ಇಂಥ ಲಾಕ್ಡೌನ್ ಮಧ್ಯೆ ಕೂಡ ಇಷ್ಟು ವ್ಯವಹಾರ ದಾಖಲಿಸಿರೋದು ಅಚ್ಚರಿಯ ಸಂಗತಿ ನೋಡಿ. 2019 ಚಿನ್ನ 1480 kg ಮಾರಾಟ ಆಗಿದೆ. ಬೆಳ್ಳಿ 1500 kg ಮಾರಾಟ ಆಗಿದೆ. ವಹಿವಾಟು 3900 ಕೋಟಿ ನೋಡಿ. ಚೆನ್ನಾಗಿ ನೋಡ್ಕೊಳ್ಳಿ, ಇದು 2020 ಚಿನ್ನ 100 kg ಮಾರಾಟ ಆಯಿತು, ಬೆಳ್ಳಿ 100 kg ಮಾರಾಟ ಆಯಿತು. ಟೋಟಲ್ ವಹಿವಾಟು 45 ಕೋಟಿ. ನಾನೇ ಹೇಳಿಕೊಟ್ಟೆ ಅಂತ ಹೇಳಿದ್ರೆ, ಈಗ ಕೊರೋನಾ ಕಾಲ ಇದು, ಈ ಲೆಕ್ಕ 100 kgನೂ ಆಗಬಾರ್ದು, 100 ಗ್ರಾಮು ಆಗಬಾರ್ದು. ಜನ ಅಯ್ಯೋ ಏನು ಕಷ್ಟನೋ ಗೊತ್ತಿಲ್ಲಪ್ಪ, ಸ್ಯಾಲ್ರಿ ಯಾರಿಗೆ ಕಟ್ ಆಗುತ್ತೋ, ಕೆಲಸ ಯಾರಿಗೆ ಹೋಗುತ್ತೋ, ಈ ಟೈಮಲ್ಲಿ ಚಿನ್ನ ಬೇಕೇನಪ್ಪ, ಬದುಕಿದ್ರೆ ಸಾಕಪ್ಪ ಅನ್ನೋ ಕಾಲಘಟ್ಟದಲ್ಲಿಯೂ ಕೂಡ 100 kg ಅಷ್ಟು ಚಿನ್ನ ಬಿಕ್ರಿಯಾಗಿದೆ. ಒಂದು ರೀತಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಚಿನ್ನದ ಮಾರಾಟ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಕೊರೋನಾ ಕಾಲದಲ್ಲೂ ಕೂಡ 100 kg ಚಿನ್ನ ಮಾರಾಟ ಆಯ್ತಲ್ಲ ಅಂಥೇಳಿ. 2020 ಅಕ್ಷಯ ತೃತೀಯ ದಿನದ ಇದು ಒಂದು ಧಾರಣೆ ಮತ್ತು ಅಲ್ಲಿ ಎಷ್ಟು ಮಾರಾಟ ಆಗಿದೆ ಅದರ ಲೆಕ್ಕಾಚಾರ ಇದು. 2020 100 kg ಮಾರಾಟ ಆಗಿದೆ ಚಿನ್ನ, 100 kg ಬೆಳ್ಳಿ ಕೂಡ ಮಾರಾಟ ಆಗಿದೆ. 45 ಕೋಟಿ ವ್ಯವಹಾರ ನಡೆದಿದೆ. 3900 ಕೋಟಿ ಹೋದ ವರ್ಷ ವ್ಯಾಪಾರ ಆಗಿತ್ತು, 45 ಕೋಟಿಗೆ ಬಂತು ಈ ವರ್ಷ. ನೋಡಿ, ಗೋಲ್ಡ್ ಜ್ಯುವೆಲ್ಲರಿ ಫೆಡರೇಷನ್ನ ಮಾಜಿ ಅಧ್ಯಕ್ಷರು ಶ್ರೀಧರ್ ಅವರು ಇದ್ದಾರೆ ನಮ್ಮೊಂದಿಗೆ, ಮಾತನಾಡ್ತಾರೆ ಅವರು. ಶ್ರೀಧರ್ ಅವರೇ ನಮಸ್ಕಾರ. ಶ್ರೀಧರ್ ಸರ್, ಈಗ ಓವರ್ ಆಗಿ ಚಿನ್ನದ ಅಂಗಡಿಗಳು ಓಪನ್ ಇದ್ದಂಥ ಪ್ರಮಾಣ ಎಷ್ಟು? ಚಿನ್ನ 100 kg, ಬೆಳ್ಳಿ 100 kg ಮಾರಾಟ ಆಗಿದೆ. ಏನೋ ಸ್ಕೀಮ್ಸ್ ಎಲ್ಲ ಕೆಲವರು ಅನೌನ್ಸ್ ಮಾಡ್ತಾ ಇದ್ರು. ಏನು ಅಂತ ಹೇಳಿದ್ರೆ, ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ, ನಿಮಗೆ ಮನೆಗೆ ಡೆಲಿವರಿ ಕೊಡ್ತೀವಿ, ಈಗ ಬುಕ್ ಮಾಡಿ ಬೇಕಾದ್ರೆ ಆಮೇಲೆ ಕೊಡ್ತೀವಿ, ಅಕ್ಷಯ ತೃತೀಯ ದಿನ ಒಳ್ಳೆಯದು, ಮುಹೂರ್ತ ಎಲ್ಲ ಹೇಳ್ತಾ ಇದ್ರಲ್ವಾ. ಇದರ ಮಧ್ಯೆ ಜನರ ಆಸಕ್ತಿ ಚಿನ್ನ ಕೊಂಡುಕೊಳ್ಳುವ ಕಡೆಗೆ ಎಷ್ಟು ಮಟ್ಟಿಗಿತ್ತು ಅಂತ? ಈ ಬೇಸಿಕ್ ಏನ್ ಹೇಳ್ಬೋದು ಅಂದ್ರೆ, ಓವರ್ ಆಲ್ ಕಂಟ್ರಿ ಪೂರ್ತಿ ತಗೊಂಡ್ರೆ ಆಸ್ ಪರ್ ಅನಾಲಿಸಿಸ್ ಪ್ರಕಾರ ಸುಮಾರು 20 ಟನ್ ಸೇಲ್ ಇದೆ ಅಕ್ಷಯ ತೃತೀಯ ಒಂದು ದಿವಸಕ್ಕೆ. ನಮ್ಮ ಸೌತ್ ಇಂಡಿಯಾದಲ್ಲಿ 60% ಆಫ್ ಅಪ್ರಾಕ್ಸಿಮೇಟ್ಲಿ 12-13 ಸೇಲ್ ಇದೆ. ಸೊ ಟೋಟಲ್ ಓವರ್ ಆಲ್ ಕಂಟ್ರಿ ಸೇಲ್ ಬಂದು 10,000 crores. ಈಗ ಓವರ್ ಆಲ್ ಕಂಟ್ರಿ ಮೇಲೆ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಿಗೆ ಬನ್ನಿ, ನಿಮ್ಮ ವಾಯ್ಸ್ ನಂಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಾನು ಕಾಲ್ ಮಾಡ್ತೀನಿ, ಸ್ವಲ್ಪ ನೆಟ್ವರ್ಕ್ ಪ್ಲೇಸಿಗೆ ನೀವು ರೀಚ್ ಆಗಿ ಮತ್ತೆ ಕಾಲ್ ಮಾಡ್ತೀವಿ. ನೋಡಿ, ಇದು ಚಿನ್ನದ ವ್ಯಾಪಾರಿಗಳಿಗೆ ಕಣ್ಣೀರು ತರಿಸ್ತಕ್ಕಂಥ ವಿಚಾರ. ಇನ್ನೊಂದು ಕಡೆ ಏನಾಗಿದೆ, ವಿಶ್ವದಾದ್ಯಂತ ಈ ತೈಲ ಮಾರುಕಟ್ಟೆ ಮೇಲೆ ಹೂಡಿಕೆ ಆಗ್ತಾ ಇಲ್ಲ, ಷೇರು ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಹೂಡಿಕೆದಾರರು, ಚಿನ್ನದ ಕಡೆಗೆ ಮುಗಿ ಬೀಳ್ತಾ ಇದ್ದಾರೆ. ಅದಕ್ಕೆ ಅಕ್ಷಯ ತೃತೀಯಕ್ಕಿಂತ ಆಸ್ಪಿಷಿಯಸ್ ಡೇ ಇನ್ನೊಂದಿಲ್ಲ ಚಿನ್ನದ ಮಾರುಕಟ್ಟೆ ಮೇಲೆ ಹೂಡಿಕೆ ಮಾಡಲಿಕ್ಕೆ. ಈ ಚಿನ್ನದ ಮಾರುಕಟ್ಟೆ ಅಂತ ಹೇಳಿದ್ರೆ ಎಲ್ಲ ಒಂದು 2 ಎಳೆ ಸರ 3 ಎಳೆ ಸರ ಕೊಂಡುಕೊಂಡು ಕುತ್ತಿಗೆ ಹಾಕೋಬೇಕು ಅಂತಲ್ಲ. ಕೆಲವು ಹೂಡಿಕೆಗಳು ಚಿನ್ನದ ಗಟ್ಟಿಗಳ ಮೇಲೆ ಆಗುತ್ತೆ, ಕೆಲವು ಚಿನ್ನದ ಬಾಂಡ್ಗಳ ಮೇಲೆ ಹೂಡಿಕೆ ಆಗುತ್ತೆ. ನೆನಪಲ್ಲಿರಬೇಕು ಇದೆಲ್ಲರಿಗೂ ಕೂಡ. ಎಲ್ಲ ಚಿನ್ನ ಅಂತ ಹೇಳಿದ್ರೆ ಆಭರಣ ಚಿನ್ನವೇ ಅಲ್ಲ, ಆಭರಣೇತರ ಚಿನ್ನ, ಗಟ್ಟಿ ಚಿನ್ನ ಇರುತ್ತಲ್ಲ, ಅದನ್ನು ಹೂಡಿಕೆ ಮಾಡ್ತಾರೆ. ಲಾಭ ಬಂದಾಗ ಮಾರ್ಕೊಳ್ತಾರೆ ಅವರು. ಯಾಕಂತ ಹೇಳಿದ್ರೆ ಪೆಟ್ರೋಲ್ಗೂ ವರ್ಕೌಟ್ ಆಗ್ತಾ ಇಲ್ಲ,
ಈ ಕಡೆ ಶೇರ್ ಮಾರ್ಕೆಟಲ್ಲಿ ಬಿದ್ದು ಹೋಗಿದೆ ಕೊರೋನಾ ಕಾರಣದಿಂದಾಗಿ ಅಂತ ಬಂದಾಗ ಅವ್ರೇನು ಮಾಡ್ತಾರೆ, ಒಂದು ಚಿನ್ನದ ಬಾಂಡ್ ಕಡೆಗೆ ಹೋಗ್ತಾರೆ, ಚಿನ್ನದ ಬಾಂಡ್ ಮೇಲೆ ಹೂಡಿಕೆ ಮಾಡಿ ಲಾಭ ಬಂದಾಗ ಮಾರ್ಕೊಳ್ತಾರೆ. ಇನ್ನೊಂದು ಈ ವರ್ಷಾಂತ್ಯದ ವೇಳೆಗೋ ನೆಕ್ಸ್ಟ್ ಇಯರ್ ವೇಳೆಗೋ ಚಿನ್ನ 82,000 ದಾಟಬಿಡುತ್ತೆ 10 ಗ್ರಾಮ್ ಚಿನ್ನದ ಬೆಲೆ ಅಂತ ಕೂಡ ಒಂದು ಮಾಹಿತಿ ಇದೆ. ಅನೇಕರು ಒಪ್ತಾ ಇಲ್ಲ ಅದನ್ನು. ಅದರ ಆಚೆಗೂ ಚಿನ್ನದ ಬೆಲೆ ಅಂತೂ ಜಾಸ್ತಿ ಆಗತ್ತಪ್ಪ, ಈಗ ಕೊಂಡುಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿ ಇದೆ. ಇದರ ಮಧ್ಯೆ ಅಕ್ಷಯ ತೃತೀಯಕ್ಕಿಂತ ಅತ್ಯದ್ಭುತವಾದ ದಿನ ಚಿನ್ನ ಕೊಂಡುಕೊಳ್ಳಿಕ್ಕೆ ಇಲ್ಲ ಅಂಥೇಳಿ ಒಂದು ಅಭಿಪ್ರಾಯ ರೂಪುಗೊಂಡು ಬಿಟ್ಟಿದೆ. ಕ್ಷಯಿಸದೇ ಇರುವಂಥದ್ದು, ನಾಶವಾಗದೇ ಇರುವಂಥದ್ದು ಅನ್ನೋ ರೀತಿಯಲ್ಲಿ ಅದು ವೃದ್ಧಿ ಆಗುತ್ತಲ್ಲ, ವೃದ್ಧಿ ಯಾವುದಾಗುತ್ತೋ ಅಕ್ಷಯ ಅಂತ ಕರೀತಾರೆ ಅದನ್ನು. ಆ ರೀತಿ ನೀವು ಅಕ್ಕಿ ಕೊಂಡುಕೊಂಡ್ರೂ ಆಗುತ್ತೆ ಅಂತ ಕೂಡ ಹೇಳುವವರಿದ್ದಾರೆ. ಅದನ್ನ 1 kg ಅಕ್ಕಿ ತಂದಿಟ್ಟರು ಕೂಡ ಪೂಜೆ ಮಾಡಿದ್ರು ಸಾಕು ಅಂತ. ಜನ ತುಂಬ ಕಾಸ್ಟ್ಲಿ ಯಾವುದಿದೆ ಚಿನ್ನ ತಂದಿಟ್ಕೊಳ್ಳೋಣ ದಿನ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದರ ಮಧ್ಯೆ ಕೂಡ ಅಕ್ಷಯ ತೃತೀಯದಂದು ಚಿನ್ನದ ವರ್ತಕರಿಗೆ ದೊಡ್ಡ ಮಟ್ಟದ ಲಾಸ್ ಆಗಿದೆ. ಆದರೂ 100 kgಯಷ್ಟು ವಹಿವಾಟನ್ನು ಮಾಡಿದೆ 2020ರ ಅಕ್ಷಯ ತೃತೀಯ. 100 kg ಆಗಿದೆ, 100 kg ಚಿನ್ನ, 100 kg ಬೆಳ್ಳಿ, 45 ಕೋಟಿ ರೂಪಾಯಿಯಷ್ಟು ವ್ಯವಹಾರ ನಡೆದಿದೆ. ಕಳೆದ ವರ್ಷ 3,900 ಕೋಟಿಯಷ್ಟು ವಹಿವಾಟನ್ನು ಮಾಡಿತ್ತು. ನೋಡಿ, ಈಗ ಬೆಂಗಳೂರಲ್ಲಿ 1,000 ಕೋಟಿ ಮೌಲ್ಯದ ಚಿನ್ನ ಮಾರಾಟವಾಗಿದ್ದಂತೆ. 1,000 ಕೋಟಿ ಮೌಲ್ಯದ ಚಿನ್ನ. ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ಕಳೆದ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ 3% ಮಾತ್ರ ವಹಿವಾಟಾಗಿದೆ. ಉದ್ಯಮಕ್ಕೆ ಭಾರೀ ಪ್ರಮಾಣದಲ್ಲಿ ಒಂದು ಹೊಡೆತ ಬಿದ್ದಿದೆ ಅನ್ನೋದು ಕೂಡ ನಿಜವಾದರೂ ಕಳೆದ ವರ್ಷದ ಅಕ್ಷಯ ತೃತೀಯದ ದಿನದಂದು 1,480 ಕೋಟಿಯಷ್ಟು 1,480 kgಯಷ್ಟು 1,480 kgಯಷ್ಟು ಚಿನ್ನ, 1,500 kg ಬೆಳ್ಳಿ ಖರೀದಿಯಾಗಿತ್ತು. ರಾಜ್ಯಾದ್ಯಂತ 3,900 ಕೋಟಿ ವಹಿವಾಟಾಗಿತ್ತು. ಬೆಂಗಳೂರಲ್ಲಿ ಮಾತ್ರ 1,000 ಕೋಟಿ ಮೌಲ್ಯದ ಚಿನ್ನ ಮಾರಾಟ ಆಗಿತ್ತು. ಇದೀಗ ಶ್ರೀಧರ್ ಅವರು ಇದ್ದಾರೆ, ಗೋಲ್ಡ್ ಜ್ಯುವೆಲ್ಲರಿ ಫೆಡರೇಷನ್ನ ಮಾಜಿ ಅಧ್ಯಕ್ಷರು. ಶ್ರೀಧರ್ ಅವರೇ, ಈಗ ಈ ಚಿನ್ನ ಅಂತ ಹೇಳಿದ್ರೆ ಆಭರಣ ಚಿನ್ನ ಆಗಬೇಕು ಅಂತ ಇಲ್ಲ, ಅದು ಚಿನ್ನದ ಬಾಂಡ್ ಕೂಡ ಆಗಬಹುದು, ಚಿನ್ನದ ಗಟ್ಟಿ ಆಗಬಹುದು. ಇಂಥ ಹೂಡಿಕೆಗಳು ಹೇಗಾಗಿದೆ, ಆಭರಣ ಚಿನ್ನದ ಗಣನೀಯ ಪ್ರಮಾಣದ ಇಳಿಕೆ. ಅಂದರೆ ಜನ ಆನ್ಲೈನ್ ಬುಕ್ ಮಾಡಿಬಿಡಿ, ಇಲ್ಲಿ ನೋಡಿ, ಫೋಟೋಲ್ಲಿ ನೋಡಿ ಈ ಒಡವೆ ಹೇಗಿದೆ ಅಂತ ಹೇಳೋದಕ್ಕಿಂತ ಜನ ಫೀಲ್ ಮಾಡಬೇಕು ಚಿನ್ನನ. ಯಾವಾಗಲೂ ಅಂಗಡಿಗೆ ಬರಬೇಕು, ಅವರು ಮುಟ್ಟಬೇಕು, ನೋಡಬೇಕು, ಒಂದು ಸಲ ಹಾಕ್ಕೊಳ್ಬೇಕು, ಕನ್ನಡಿಲಿ ಅವ್ರನ್ನ ಅವ್ರು ನೋಡ್ಕೊಳ್ಬೇಕು. ಈ ಫೀಲ್ ಮುಂದೆ ಇನ್ಯಾವುದೂ ಇಲ್ವಾ ಅಂತ ಶ್ರೀಧರ್ ಅವರೇ? ನೀವು ಹೇಳ್ತಾ ಇರೋದು 100% ಕರೆಕ್ಟ್. ಬಟ್ 2 ಅಡ್ವಾಂಟೇಜ್ ಏನು ಅಂದ್ರೆ, ಇವಾಗ ಆನ್ಲೈನ್ ಬುಕಿಂಗು ಈ ಸಲ ಮಾಡ್ತಾ ಇರೋದು, ಜ್ಯುವೆಲ್ಲರ್ಸ್ ಡೈರೆಕ್ಟ್ ಆನ್ಲೈನ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಚಾರ್ಜಸ್ ಏನು ಬೀಳ್ತಾ ಇಲ್ಲ, ನಂಬರ್ 1. ನಂಬರ್ 2 ಏನು ಅಂದ್ರೆ, ಫೋಟೋಸು ಮತ್ತೆ ಲೈವ್ ತೋರಿಸ್ಬಿಟ್ಟು ಎಲ್ಲರೂ ಐಟಮ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ದಿನೇ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಗ್ರಾಹಕರು ತುಂಬಾ ಆಸಕ್ತಿಕರವಾಗಿ ಅದನ್ನ ಅಡ್ವಾನ್ಸ್ ಪೇ ಮಾಡಿ ಪೋಸ್ಟ್ ಲಾಕ್ಡೌನ್ ಡೆಲಿವರಿ ತಗೊಳ್ಳೋಕೆ ಸಿದ್ಧವಾಗಿದ್ದಾರೆ. ಅದಲ್ಲದೆ ಜ್ಯುವೆಲ್ಲರ್ಸ್ ಎಲ್ಲಾನು ಮೇಕಿಂಗ್ ಚಾರ್ಜ್ ಮೇಲೆ ರಿಯಾಯಿತಿ ಕೊಡೋದ್ರಿಂದ ಈ ತರ ಒಂದು ಇಂಟ್ರೆಸ್ಟ್ ಬಂದಿದೆ. ಸುಮಾರು ಆಲ್ಮೋಸ್ಟ್ ಇಡೀ ದೇಶಕ್ಕೆ 20 ಟನ್ನು ಸೇಲ್ ಆಗ್ತಾ ಇತ್ತು ಒಂದು ದಿವಸ ಅಕ್ಷಯ ತೃತೀಯ ದಿನ. ಈ ಸಲ ಅಪ್ರಾಕ್ಸಿಮೇಟ್ಲಿ 10% ಆಫ್ ಇಟ್ ಸೇಲ್ ಆಗಿರ್ಬೋದು ಅಂತ ಅನ್ಸುತ್ತೆ. ನಮ್ಮ ಸೌತ್ ಇಂಡಿಯಾ ಪಾರ್ಟು 60% ಆಫ್ ದಿ ಎಂಟೈರ್ ಕಂಟ್ರಿ. ಅಂದ್ರೆ ಇವಾಗ 2 ಟನ್ಸ್ ಅಲ್ಲಿ 60% ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1.2 ಟನ್ಸ್ ಸೇಲ್ ಆಗಿರ್ಬೋದು ಅಂತ. ನೀವು ಹೇಳ್ತಾ ಇರೋದು ನಿಮ್ಮ ಪ್ರಕಾರ ಅರೌಂಡ್ 7 to 8% ಅಂದ್ರೆ ಅಪ್ರಾಕ್ಸಿಮೇಟ್ 10% ಆಗಿರ್ಬೋದು. ಸೊ ದಿಸ್ ಇಸ್ ದಿ ಮೇನ್ ಥಿಂಗ್. ಓಕೆ ಶ್ರೀಧರ್, ನನ್ನ ಕ್ವಶನ್ ಏನು ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಆಸ್ಪಿಷಿಯಸ್ ಡೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಜನನ ತಡೆ ಹಿಡಿದಿದ್ದು ಏನು ಗೊತ್ತಾ, ಒಂದು ಜನಗಳಿಗೆ ವೆಹಿಕಲ್ ಪಾಸ್ ಇಲ್ಲ, 2 ಜನ ಅಂಗಡಿಗೆ ಬರ್ಲಿಕ್ಕೆ ಆಗಲ್ಲ, 3 ಅನೇಕ ಕಡೆ ಅಂಗಡಿನೇ ಓಪನ್ ಇಲ್ಲ, ಆನ್ಲೈನ್ ಇದೆಯಲ್ಲ. ನಾನು ಎಸ್ಪೆಷಲಿ ಆಭರಣ ಅನ್ನೋ ಒಂದು ವಿಚಾರಕ್ಕೆ ಸ್ಪೆಸಿಫಿಕ್ ಆಗಿ ನಾನು ಮಾತನಾಡೋದಾದ್ರೆ, ದೊಡ್ಡ ಮಟ್ಟದಲ್ಲಿ ಸೇಲ್ ಆಗ್ತಿತ್ತೇನೋ, ಕೆಲವು ಗಂಟೆಗಳ ಮಟ್ಟಿಗಾದರೂ ಅನುಮತಿಯನ್ನು ಕೊಟ್ಟುಬಿಟ್ಟಿದ್ದಿದ್ರೆ ಬಹುಶಃ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಚಿನ್ನದ ಅಂಗಡಿಗಳು ತುಂಬಿ ತುಳುಕ್ತಾ ಇತ್ತೇನೋ, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಆದರೆ ಫೀಲ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ವಲ್ಲ ಜನಗಳಿಗೆ, ನೋಡೋದು ಬೇರೆ ಕಣ್ಣಲ್ಲಿ, ಅದನ್ನು ಕನಿಷ್ಠ ಪಕ್ಷ ಒಮ್ಮೆ ಧರಿಸಿದ್ರೆ ಆ ಆನಂದ ಬೇರೆ ಜನಗಳಿಗೆ. ಅದೇ ಕಾರಣ ಆಯ್ತಾ ವಹಿವಾಟು ಡ್ರಾಪ್ ಆಗಲಿಕ್ಕೆ ಅಂತ? ಅದು ದಟ್ ಇಸ್ ಒನ್ ಥಿಂಗ್. 2 ಕಾರಣ ಅಂತ ಹೇಳ್ಬೋದು. ಒಂದು ಏನಂದ್ರೆ, ಈಗ ಲಾಕ್ಡೌನ್ ಆಗಿರೋದು ನಾರ್ಮಲಿ ಅಕ್ಷಯ ತೃತೀಯ ಸೇಲ್ 2 ತಿಂಗಳ ಮುಂಚೆಯಿಂದಾನೇ ಅದು ಆಫರ್ಸ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸುಮಾರು ಜನ ಕಸ್ಟಮರ್ಸ್ ನೋಡಿ ಸಪರೇಟ್ ಆಗಿ ಇಟ್ಟಿರ್ತಾರೆ. ದಟ್ ಇಸ್ ಒಂದು ಫಸ್ಟ್ ಒಂದು 30 days ಅಲ್ಲಿ ಅದ್ರದ್ದು ಸೇಲ್ ನಾವು ಸೆಲೆಕ್ಟ್ ಮಾಡಿದೀವಲ್ಲ ಅದು ಇಡಿ ಅಂತ. ಕೆಲವರು ಏನು ಅಂದ್ರೆ, ನಾವು ಈ ಒಂದು 50 ಗ್ರಾಮು ಅಥವಾ 100 ಗ್ರಾಮು ನೀವು ಬ್ಲಾಕ್ ಮಾಡಿ ನಾವು ಬಂದು ನೋಡಿ ಯಾವ್ದು ಬೇಕು ಅಂತ ಅದು ತಗೊಂತೀವಿ ಅಂತ ಕೆಲವರು
ತುಂಬಾ ಲೋ ಕ್ವಾಂಟಿಟಿ ಕಾಯಿನ್ಸ್ ಸೇಲ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಎಷ್ಟು ಇದ್ರೂನು ಆವತ್ತು ದಿವಸ ಪರ್ಚೇಸ್ ಮಾಡಬೇಕು ಅಂತ ಒಂದು ಇದೆ. ಬಟ್ ಈಗಿರೋ ಪರಿಸ್ಥಿತಿಯಿಂದ ಅವರು ಏನ್ ಮಾಡಿ, ನಾವು ಕೊಟ್ಟಿರೋ ಕೋಆಪರೇಷನ್ ಇಂದ ರೇಟ್ ಟು ಪ್ರೊಟೆಕ್ಷನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ, ಮತ್ತೆ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ ಮೇಲೆ ಸ್ಪೆಷಲ್ ರಿಯಾಯಿತಿ ಕೊಟ್ಟಿದ್ದಕ್ಕೆ ಈ ತರ ಒಂದು ಬಿಸ್ನೆಸ್ ನಡೆದಿದೆ ಅಂತ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ಶ್ರೀಧರ್ ಅವರೇ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ಇದೀಗ ಆರ್ಥಿಕ ತಜ್ಞರಾಗಿರುವ ವಿಜಯ್ ರಾಜೇಶ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಿಜಯ್ ರಾಜೇಶ್ ಅವರು ನಮಸ್ಕಾರ. ವಿಜಯ್ ರಾಜೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ವಿಜಯ್ ರಾಜೇಶ್ ಅವರು, ಈಗ ಗೋಲ್ಡ್ ಮಾರ್ಕೆಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಗೋಲ್ಡ್ 82,000 ಆಗ್ಬಿಡುತ್ತೆ 10 ಗ್ರಾಮ್ಗೆ ವರ್ಷಾಂತ್ಯಕ್ಕೆ, ನೆಕ್ಸ್ಟ್ ಇಯರ್ಗೆ ಅಂತೆಲ್ಲ ಮಾತುಕತೆ ಒಂದ್ ಕಡೆ ಇದೆ. ಇದರ ಮಧ್ಯೆ ಅತಿ ದೊಡ್ಡ ಹೊಡೆತ ಅದು ಆಭರಣ ಚಿನ್ನದ ಮಾರುಕಟ್ಟೆಗೆ ಅಂತ ನಾನು ಹೇಳ್ತೀನಿ ಈ ಟೈಮ್ನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಚಿನ್ನದ ಗಟ್ಟಿ ಮೇಲೆ ಹೂಡಿಕೆ ಮಾಡೋ ವರ್ಗ ಬೇರೆ, ಶೇರ್ ಮಾರ್ಕೆಟ್ ಹಣ ಯಾಕೋ ಅಲ್ಲಿ ಗಿಟ್ತಾ ಇಲ್ಲ, ಚಿನ್ನದ ಗಟ್ಟಿ ಮೇಲೆ ಹೂಡಿಕೆ ಮಾಡೋಣ ಅಂತ ಬರ್ತಿರ್ತಕ್ಕಂಥ ವರ್ಗ ಬೇರೆ. ತೈಲ ಮಾರುಕಟ್ಟೆಯಲ್ಲಿ ನನಗೆ ಹಣ ಡ್ರಾಪ್ ಆಗಿಬಿಟ್ಟಿದೆ, ಅಲ್ಲಿ ಏನೂ ಗಿಟ್ತಾ ಇಲ್ಲ ಅಂಥೇಳಿ ಚಿನ್ನದ ಮಾರ್ಕೆಟ್ಗೆ ಬರೋರು ಬೇರೆ. ಚೀನಾ ಭಾರತದ ಮೇಲೆ ಪೈಪೋಟಿಗೆ ದೊಡ್ಡ ಮಟ್ಟದಲ್ಲಿ ಆಭರಣ ಚಿನ್ನವನ್ನು ಕೊಂಡುಕೊಳ್ಳದೇ ಇದ್ದರೂ ಇಂಡಿಯಾಗೊಂದು ಕಾಂಪಿಟೇಷನ್ ಕೊಡಬೇಕು ಅಂತ ಚಿನ್ನ ಖರೀದಿ ಮಾಡಿ ಇಟ್ಕೊಂಡಿದ್ದು ಅದು ಬೇರೆ. ಇಲ್ಲಿ ಪ್ರಶ್ನೆ, ಆಭರಣ ಚಿನ್ನದ ಮಾರುಕಟ್ಟೆಗೆ ಸೀಮಿತವಾಗಿ ನಾನು ಮಾತನಾಡೋದಾದ್ರೆ ಹೊಡೆತ ಕೊಟ್ಟಿದ್ದು ಏನು ಆಭರಣ ಮಾರುಕಟ್ಟೆಗೆ? ಅಂಗಡಿ ಓಪನ್ ಆಗಿಲ್ಲ ಅನ್ನೋದು ಮಾತ್ರನಾ? ಮೊದಲನೇದಾಗಿ ನಮ್ಮ ಹೆಣ್ಮಕ್ಳಿಗೆ ಬೇಸಿಕಲಿ ಚಿನ್ನ ತಗೊಳ್ಳೋದು ಹೆಣ್ಮಕ್ಳು, ಗಂಡಸರಿಲ್ಲ. ಅವರಿಗೆ ಕೊಡ್ಸೋದು ಗಂಡು ಮಕ್ಕಳು ಅನೇಕ ಕಡೆಗಳಲ್ಲಿ. ಅಲ್ಲ, ಅದು 100%. ಹಾಗಾಗಿ ಅವ್ರಿಗೇನಪ್ಪಾ ಅಂದ್ರೆ ಈ ಬಟ್ಟೆ ವಿಚಾರದಲ್ಲಿ, ಚಿನ್ನದ ವಿಚಾರದಲ್ಲಿ ತೃಪ್ತಿ ಪಡಿಸೋದು ಬಹಳ ಕಷ್ಟ. ಅವ್ರು ಬಂದು ಅದನ್ನ ಮುಟ್ಟಿ ಗಂಟೆಗಟ್ಲೆ ಕುತ್ಕೊಂಡು ನೋಡಿ, ಒಂದು 4 ಜನ ಒಂದು ಗ್ರೂಪ್ ಆಗಿರ್ತಲ್ಲ, ಅವ್ರದೆಲ್ಲ ಒಪಿನಿಯನ್ ಫಾರ್ಮ್ ಆಗಿ, ಡಿಸೈನ್, ಕಲರು, ಅದು ಇದು ಕಾಸ್ಟ್ ಎಲ್ಲವೂ ಆಗಿ, ಈಗ ಸೆಲ್ಫಿಗಳು ಬಂದಿರೋದ್ರಿಂದ, ವಾಟ್ಸ್ಆಪ್ ಬಂದಿರೋದ್ರಿಂದ ಅಲ್ಲಿಂದ ಇನ್ನೊಬ್ರಿಗೆ ಕಳಿಸಿ ಒಪಿನಿಯನ್ ತಗೊಂಡು ಹಂಗೆಲ್ಲ ಮಾಡಿದ್ರೆ ಒಂದು ತೃಪ್ತಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದು ಎಲ್ಲರಿಗೂ ಅಂತಂದ್ರೆ ಅದು ಚಿಕ್ಕದಾಗಿ ತಗೊಳ್ಳೋರು ಇರ್ಬೋದು, ತುಂಬಾ ದೊಡ್ಡ ಮಟ್ಟದಲ್ಲಿ ತಗೊಳ್ಳೋರ್ಬೋದು. ಅದೊಂದು ಫೀಲ್, ಟಚ್ ಫೀಲ್ ಅಂತ ಹೇಳ್ತಾರಲ್ಲ, ಅದಿಲ್ಲದೆ ನಮ್ಮವ್ರು ಯಾರು ತೆಗೆದುಕೊಳ್ಳೋದಿಲ್ಲ. ಹಂಗಾಗಿ ಅವತ್ತಿನ ಎಂತ ಎಲ್ಲರಿಗೂ ತಿಳಿದಿರುವಂತ ಅಂಗಡಿಗಳು ತೆಗ್ದಿಲ್ಲ, ಅದು ಆಮೇಲೆ ಕೊಡ್ತಾರೆ ಅಂತಂದಾಗ ಸರಿ ಅವಾಗ್ಲೇ ತಗೊಳ್ಳೋಣ, ಇವಾಗ ಯಾಕೆ ತಗೋಬೇಕು ಅನ್ನೋ ಇದು ಹಿನ್ನೆಲೆಯಲ್ಲಿ ಯಾರು ಹೋಗಿಲ್ಲ. ಎರಡನೇದೇನಪ್ಪಾ ಅಂತಂದ್ರೆ, ಬಹಳ ಮುಖ್ಯವಾದೇನಪ್ಪಾ ಅಂತಂದ್ರೆ, ಇದು ಮೆಜಾರಿಟಿ ಆಫ್ ಇದು ವ್ಯವಹಾರ ಏನಾಗುತ್ತೆ ಹಣದ ರೂಪದಲ್ಲಿ ಆಗುತ್ತೆ. ಕರೆಕ್ಟ್. ಚೆಕ್ ರೂಪದಲ್ಲಿ ಬಹಳ ಕಡಿಮೆ ಆಗೋದು ನಿಜ. ಯಾಕೆಂತಂದ್ರೆ 2 ಲಕ್ಷದವರೆಗೂ ಮೊತ್ತಕ್ಕೆ ಕ್ಯಾಶ್ ನಲ್ಲಿ ಪರಿಮಿತಿ ಇದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ನಿಜ. ಹಾಗಾಗಿ ಜನ ಏನ್ ಮಾಡ್ತಾರೆ, ಈಗ ಇನ್ನೂ ಏನಾಗ್ತಾ ಇದೆ ಅಂತಂದ್ರೆ, ನಮಗಿನ್ನು ಒಂದು ಈ ಆನ್ಲೈನ್ ಅಲ್ಲಿ ಬ್ಯಾಂಕ್ಗಳಿಗೆ ದುಡ್ಡು ಹಾಕೋದು, ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದು ಬಹಳ ಜನಗಳಿಗೆ ಇನ್ನೂ ಕಂಫರ್ಟ್ ಇಲ್ಲ, ಅವ್ರು ಹೆದರ್ತಾ ಇದಾರೆ. ಎರಡನೇದೇನಪ್ಪಾ ಅಂತಂದ್ರೆ, ಈಗ ಡಿಮಾನಿಟೈಸೇಷನ್ ಆಗ್ಬೇಕಾದ್ರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ, ಬ್ಯಾಂಕ್ ದುಡ್ಡಾದ ತಕ್ಷಣನೇ ನೀವು ಲೆಕ್ಕ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರ ಹತ್ರ ಕ್ಯಾಶ್ ಇದ್ದ ಮಾತ್ರಕ್ಕೆ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಸೋರ್ಸ್ ಆಫ್ ಇನ್ಕಮ್ ಕೃಷಿ ಆದಾಯ ಇದ್ದಾಗ ಅವ್ರು ತಿರ್ಬೋದು. ಹಾಗಾಗಿ ಇದು ಮೇಜರ್ ಏನಪ್ಪಾ ಅಂತಂದ್ರೆ, ಈ ಕ್ಯಾಶ್ ಬೇಸ್ಡ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಅದು ಒಂದು ಹೊಡೆತ. ಥ್ಯಾಂಕ್ ಯು ವಿಜಯ ರಾಜೇಶ್ ಅವರೇ, ಥ್ಯಾಂಕ್ ಯು.